Excel Techno School, ಗುರುವಾಯನಕೆರೆ, ವೇಣೂರು. Admission open now. ನ್ಯಾಯಾಂಗದ ಇತಿಹಾಸದಲ್ಲಿ ಕಾನೂನು ಚೌಕಟ್ಟಲ್ಲಿ ಏನು ಬೇಕಾರಾಗ್ಬೋದು ಅನ್ನೋದಕ್ಕೆ ಒಂದು ಪ್ರತ್ಯಕ್ಷ ನಿದರ್ಶನ ಆಗ್ಬೋದು ಅನ್ನೋದು ನನ್ನ ಭಾವನೆಯಾಗಿದೆ. ಪ್ರಜ್ವಲ್ ರೇವಣ್ಣನ ಪ್ರಕರಣದಲ್ಲಿ ಸ್ಥಳ ನ್ಯಾಯಾಲಯ ನೀಡಿದಂಥ ಅಂದರೆ ವಿಚಾರಣಾ ನ್ಯಾಯಾಲಯ ನೀಡಿದಂಥ ತೀರ್ಪು ಕೆಲವು ತಾಂತ್ರಿಕ ದೋಷಗಳು ಮತ್ತು ಸಾಕ್ಷಿಗಳ ವಿಚಾರಣೆಯ ಕೆಲವು ಸನ್ನಿವೇಶಗಳನ್ನು ಅವಲೋಕನ ಮಾಡಿದಾಗ ಇದು ಕೆಲವು ಲೋಪದೋಷಗಳು ಕಂಡುಬಂದಿರೋದು ಸ್ಪಷ್ಟವಾಗಿದೆ. ಅಲ್ಲಿ ಅದನ್ನೇ ಅಸ್ತ್ರವಾಗಿಟ್ಟುಕೊಂಡಂಥ ಪ್ರಜ್ವಲ್ ರೇವಣ್ಣನ ವಕೀಲರು ಅದರ ಮೇಲೆ ಸುದೀರ್ಘವಾದ ವಾದವನ್ನು ಮಂಡಿಸಿರೋದು ಕೂಡ ನಾವು ಕಣ್ಣಾರೆ ನೋಡಿದ್ದೀವಿ. ಅದೇ ರೀತಿ ಕೆಲವು ಪ್ರಕರಣಗಳಲ್ಲಿ ಪ್ರಜ್ವಲ್ ರೇವಣ್ಣ ಮೇಲೆ ಇರುವಂಥ ಇನ್ನು ಕೆಲವು ಪ್ರಕರಣಗಳಲ್ಲಿ ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಅವರು ಮೇಲ್ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ. ಅಂದರೆ ಇಲ್ಲಿ ವಿಚಾರಣಾ ನ್ಯಾಯಾಲಯ ಈಗಾಗಲೇ ಒಂದು ಪ್ರಕರಣದಲ್ಲಿ ಆತನಿಗೆ ಜೀವಿತಾವಧಿ ಶಿಕ್ಷೆಯನ್ನು ಕೊಟ್ಟಿದೆ ಇಲ್ಲಿ. ಸೊ ಹಾಗಾಗಿ ಆ ನ್ಯಾಯಾಲಯದಲ್ಲಿ ನಮಗೆ ತೀರ್ಪು ಸಿಗುವುದು ಭಾಳ ಕಷ್ಟ ಅನ್ನೋ ಒಂದು ಭಾವನೆಗೋಸ್ಕರ ಈಗಾಗಲೇ ಸುಪ್ರೀಂ ಕೋರ್ಟಿನ ಕದವನ್ನು ಕೂಡ ತೊಟ್ಟಿದ್ದಾರೆ ಅವರು. ಸೊ ಇಂಥ ಒಂದು ಸಂದರ್ಭ ಸನ್ನಿವೇಶದಲ್ಲಿ ಘನ ನ್ಯಾಯಾಲಯ ಏನು ಬೇಕಾದ್ರೂ ತೀರ್ಪು ತಗೋಬೋದು. ನಾನು ಅವನಿಗೆ ಪ್ರಜ್ವಲ್ಗೆ ಶಿಕ್ಷೆ ಪ್ರಕಟ ಆಗೋದು ಮುಂಚಿನ ದಿವಸ ನಾನು ಹೇಳಿದ್ದೆ, ಆತನಿಗೆ ಕೆಲವು ಆಯಾಮಗಳನ್ನು ನೋಡಿದಾಗ ಆತನಿಗೆ ಜೀವಿತಾವಧಿ ಶಿಕ್ಷೆ ಆಗ್ಬೋದು ಅಂತ ಹೇಳಿದ್ದೆ. ಅದೇ ರೀತಿ ಜೀವಿತಾವಧಿ ಶಿಕ್ಷೆ ಕೂಡ ಆಯಿತು ಅಲ್ಲಿ. ಈಗ ಆ ಕೊಟ್ಟೋ ತೀರ್ಪಿನಲ್ಲಿ ನಡೆದಂಥ ವಿಚಾರಣೆಗಳಲ್ಲಿ ಕೆಲವು ಲೋಪದೋಷಗಳು ಕಂಡುಬಂದಿದೆ ಅಲ್ಲಿ. ಸೊ ಅದನ್ನು ಹೈಲೈಟ್ ಮಾಡಿ ಅವರ ವಕೀಲರು ಈಗ ಸುದೀರ್ಘವಾದ ವಾದವನ್ನು ಮಂಡನೆಯನ್ನು ಕೂಡ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ. ಅಲ್ಲಿ ಘನ ನ್ಯಾಯಾಲಯ ಅದರ ಮೇಲೆ ಬೆಳಕು ಚೆಲ್ತದೋ ಇಲ್ಲ ಹಿಂದೆ ಕೊಟ್ಟಂಥ ಶಿಕ್ಷೆ ಪ್ರಕಟವನ್ನು ಕೈಗೆತ್ತದಂತಲ್ಲಿ ನಾವು ಭಾಳ ಸುದೀರ್ಘವಾಗಿ ಆಲೋಚನೆ ಮಾಡಿ ನೋಡಿದಾಗ ಅಲ್ಲಿ ನಮಗೆ ಸ್ಪಷ್ಟವಾಗಿರೋದೇನು ಅಂತ ಅಂದರೆ ಕೆಲವು ತಾಂತ್ರಿಕ ದೋಷಗಳು, ವಿಚಾರಣೆಯ ಸಂದರ್ಭದಲ್ಲಿ ಮಾಡಬೇಕಾದಂಥ ಮರು ಪ್ರಶ್ನೆಗಳನ್ನು, ಹಲವಾರು ನ್ಯೂನತೆಗಳು ಈಗ ಕಂಡುಬಂದಿದೆ ಅಲ್ಲಿ. ಸೊ ಅದನ್ನೇ ಅವರ ವಕೀಲರು ಭಾಳ ಸ್ಪಷ್ಟವಾಗಿ ನ್ಯಾಯಾಲಯದ ಗಮನಕ್ಕೆ ತಂದಿದ್ದಾರೆ. ಹಾಗಾಗಿ ಪ್ರಜ್ವಲ್ ರೇವಣ್ಣ ಈ ಪ್ರಕರಣದಿಂದ ಹೊರಗೆ ಬಂದರೂ ಕೂಡ ಆಶ್ಚರ್ಯ ಏನಿಲ್ಲ ಅನ್ನೋದು ನನ್ನ ಭಾವನೆಯಲ್ಲಿ. ಭಾಳ ಪ್ರಮುಖವಾದ ಅಂಶ ಏನು ಅಂತ ಅಂದರೆ ಕೊಟ್ಟಿರುವಂಥ ತೀರ್ಪು ಸಸ್ಪೆಂಡ್ ಆಗ್ಬೋದು ಅದು, ಮತ್ತು ಆತನಿಗೆ ಬೇಲು ಕೂಡ ಆಗೋ ಚಾನ್ಸಸ್ ಇದೆ ಅಲ್ಲಿ. ಮೊನ್ನೆ ಸರ್ವೋಚ್ಚ ನ್ಯಾಯಾಲಯ ನಡೀತಿರೋಂಥ ಆ ಪ್ರಕರಣದಲ್ಲಿ ಇಲ್ಲಿ ಒಂದು ವಿಚಾರಣೆ ನಡೆಸ್ತಾ ತಳಹಂತದ ನ್ಯಾಯಾಲಯ ವಿಚಾರಣಾ ನ್ಯಾಯಾಲಯ ಏನು ವಿಚಾರಣೆ ನಡೆಸ್ತಾ ಇದೆ ಅಲ್ಲಿ, ಅದು ಕೂಡ ಒಂದು ತಡೆಯಾಜ್ಞೆ ಇರುವಂಥ ಸಾಧ್ಯತೆಗಳು ಅತಿ ಹೆಚ್ಚು ಇದೆ ಅಲ್ಲಿ. ನಾವು ಹೀಗೆ ಆಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ, ಕಾರಣ ಹೈಕೋರ್ಟು ಏನು ತಿರುವು ತಗೋತಾ ಇದೆ ಅನ್ನೋದ್ರ ಬಗ್ಗೆ ಡಿಪೆಂಡ್ ಆಗ್ತದೆ ಇಲ್ಲಿ. ಪ್ರಜ್ವಲ್ ರೇವಣ್ಣ ಶೇಕಡಾವಾರು ಭಾಗ ಹೊರಬರೋ ಒಂದು ಸಾಧ್ಯತೆಗಳು ಅತಿ ಹೆಚ್ಚು ಕಾಣ್ತಾ ಇದೆ. ಯಾವ ಥರ ಅಂತ ನಾನು ಹೇಳಿದೆ, ತಾಂತ್ರಿಕ ಕಾರಣಗಳಿಂದ ವಿಚಾರಣೆಯ ಸಂದರ್ಭದಲ್ಲಿ ತೆಗೆದುಕೊಂಡಂಥ ಕೆಲವು ನ್ಯೂನತೆಗಳು, ಸೊ ಆ ನ್ಯೂನತೆಗಳನ್ನು ಈಗಾಗಲೇ ಎತ್ತಿ ಹಿಡಿದಿದ್ದಾರೆ ಅಲ್ಲಿ. ಸೊ ಹಾಗಾಗಿ ಅದನ್ನು ಬಲವಾಗಿ ಸ್ಪಷ್ಟೀಕರಣ ಮಾಡಿದಾಗ ಅಲ್ಲಿ ಎಲ್ಲ ಒಂದು ಕಡೆ ಪ್ರಜ್ವಲ್ ರೇವಣ್ಣಗೆ ಆಯಾಮವಾಗಿ ಬರುವಂಥ ಒಂದು ಸಾಧ್ಯತೆಗಳು ಅತಿ ಹೆಚ್ಚಿದೆ ಅಂತೇಳಿ ನಮ್ಮ ಅಭಿಪ್ರಾಯ ಇದೆ ಇಲ್ಲಿ. ಕೋರ್ಟು ಏನೇ ತೀರ್ಮಾನ ತಗೊಂಡು ಕೂಡ ಅದಕ್ಕೆ ನಾವು ಸ್ವಾಗತ ಮಾಡಬೇಕಾಗಿದೆ ಇಲ್ಲಿ. ಯಾವ ಕೇಸಲ್ಲಿ ಹೊರಗಡೆ ಬರ್ಬೋದಂತ ಸಾಧ್ಯತೆ ಇದೆ? ಈಗಾಗಲೇ ಜೀವಾವಧಿ ಶಿಕ್ಷೆಯಾಗಿರುವಂಥ ಪ್ರಕರಣದಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯ 2 ಸದಸ್ಯ ಪೀಠ, ಒಂದು ಏನು ಡಬಲ್ ಬೆಂಚ್ ಅಂತ ಏನು ಹೇಳ್ತೀವಿ ನಾವಲ್ಲಿ, ದ್ವಿಸದಸ್ಯ ಪೀಠದಲ್ಲಿ ವಿಚಾರಣೆ ನಡೀತದೆ. ಇವತ್ತು 2:30 ವಿಚಾರಣೆ ಪ್ರಾರಂಭ ಆಗ್ತದೆ ಅಲ್ಲಿ. ಈಗಾಗಲೇ ಸುದೀರ್ಘ ವಿಚಾರಣೆ ಕೂಡ ನಡೆದಿದೆ ಅಲ್ಲಿ. ಘನ ನ್ಯಾಯಾಲಯ ಕೆಳಮಟ್ಟದಲ್ಲಿ ಮಾಡಿರೋಂಥ ನ್ಯೂನತೆಗಳನ್ನು ಇವತ್ತು ಎತ್ತಿ ಹಿಡಿದಿದ್ದಾರೆ ಅವರಲ್ಲಿ ಹೈಕೋರ್ಟ್ನಲ್ಲಿ. ಕೋರ್ಟ್ ಏನು ಬೇಕಾದ್ರೂ ವಿಚಾರಣೆಗಳನ್ನು ತಗೋಬೋದು ಅನ್ನೋದು ನಮ್ಮ ಅಭಿಪ್ರಾಯದಲ್ಲಿ. ಆಲ್ಮೋಸ್ಟ್ ಬಹುತೇಕ ಒಂದು ರೀತಿಯಲ್ಲಿ ಕೆಳಹಂತದ ನ್ಯಾಯಾಲಯ ಮಾಡಿರೋ ತಪ್ಪನ್ನೇ ಅತಿ ಹೆಚ್ಚು ಉಲ್ಲೇಖ ಮಾಡಿರೋದ್ರಿಂದ ಆತನಿಗೆ ಕೊಟ್ಟುವಂಥ ಶಿಕ್ಷೆಯ ಒಂದು ತೀರ್ಪೇನಿದೆ ಅದು ಸಸ್ಪೆಂಡ್ ಆಗುವಂಥ ಚಾನ್ಸಸ್ ಕೂಡ ಅತಿ ಹೆಚ್ಚಿದೆ ಅಲ್ಲಿ. ಇಷ್ಟನ್ನು ಮಾತ್ರ ಹೇಳ್ಬೋದು. ಸೊ ಅದನ್ನು ನಾವು ಈಗ ವಿಚಾರಣೆ ಇನ್ನು ಹೈಕೋರ್ಟ್ನಲ್ಲಿ ಈಗ ನಡೀತಿರೋದ್ರಿಂದ ಯಾವ ಪಾಯಿಂಟ್ಸ್ ಅಂತ ಅದು ಹೇಳ್ಬಾರ್ದು ನಾವಲ್ಲಿ, ನಾವು ವಕೀಲರಾಗಿ ಅಲ್ಲಿ ತಾಂತ್ರಿಕ ಹಲವಾರು ದೋಷಗಳಿದ್ದಾವೆ ಅದರಲ್ಲಿ. ಸೊ ಅದನ್ನು ಉಲ್ಲೇಖ ಮಾಡಬಾರ್ದು, ಯಾಕಂದ್ರೆ ನಾವು ನ್ಯಾಯಾಂಗ ನಿಂದನೆಗೆ ಒಳಪಡಬೇಕಾಗ್ತದೆ ಅಲ್ಲಿ. ಮೊನ್ನೆ ಘನ ನ್ಯಾಯಾಲಯ ಏನು ತೀರ್ಪು ಕೊಡ್ತಾರೆ ಅಂದರೆ ಕಾದು ನೋಡೋಣ ಅಲ್ಲಿ. 2:30ಗೆ ಸ್ಟಾರ್ಟ್ ಆಗ್ತದೆ ಅಲ್ಲಿ. ಅದೇ ರೀತಿ ಸುಪ್ರೀಂ ಕೋರ್ಟ್ನಲ್ಲಿ ಕೂಡ 2 ಪ್ರಕರಣವನ್ನು ದಾಖಲೆ ಮಾಡಿದ್ದಾರೆ ಅಲ್ಲಿ. ಪ್ರಜ್ವಲ್ ರೇವಣ್ಣ ಮೇಲೆ ಇಲ್ಲಿ ನಡೀತಿರೋಂಥ ವಿಚಾರಣಾ ನ್ಯಾಯಾಲಯದ ಆದೇಶಗಳದ ಅಂದರೆ ತನಿಖೆಯನ್ನು ನೀವು ಸ್ಟಾಪ್ ಮಾಡಬೇಕಂತ, ವಿಚಾರಣೆಯನ್ನು ಸ್ಟಾಪ್ ಮಾಡಬೇಕಂತ ಅಲ್ಲೂ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಹಾಕೊಂಡಿದ್ದಾರೆ. ಈ ಪ್ರಕರಣದಲ್ಲಿ ಸಸ್ಪೆಂಡ್ ಆಗಿ ಆ ಪ್ರಕರಣ ತಡೆಯಾಜ್ಞೆ ಸಿಕ್ಕಿದರೆ ಪ್ರಜ್ವಲ್ ರೇವಣ್ಣ ಹೊರಗೆ ಬರೋದ್ರಲ್ಲಿ ಆಶ್ಚರ್ಯ ಇಲ್ಲ. ಸರ್, ಇದ್ರ ಜೊತೆಗೆ ನಿಮ್ಮ ಪೆನ್ ಡ್ರೈವ್ ಪ್ರಕರಣದಲ್ಲಿ ನಿಮ್ಮ ಕೇಸ್ ಏನಿದೆ? ಈಗೆಲ್ಲ ಕೆಲವರಿಗೆಲ್ಲ ಮತ್ತೆ ನೋಟಿಸ್ ಕೊಟ್ಟಿದ್ದಾರೆ ಅಲ್ಲಿ.
ಪುನಃ ನೋಟಿಸ್ ಕೊಟ್ಟಿದ್ದಾರೆ ಇಲ್ಲಿ. ಅಲ್ಲ, ಪೆಂಡ್ರೈವ್ ಪ್ರಕರಣ ಕರೆಕ್ಟಾಗಿ ತನಿಖೆ, ಹಂಚಿಕೆ ಪ್ರಕರಣದಲ್ಲಿ ನಾವು SIT ಅವ್ರು ಏನು ಮಾಡ್ತಾರೆ ಕಾಯ್ತಿದ್ವಿ ನಾವಲ್ಲಿ. ನನ್ನ ಪ್ರಕಾರ ಈ ಪ್ರಕರಣ CBI ಕದ ತಟ್ಟಿರೋ ಆಶ್ಚರ್ಯ ಏನಿಲ್ಲ. ಮತ್ತೆ CID-ಯಿಂದ SIT-ಯಿಂದ CBI ಕದ ತೊಟ್ಟಿರೋ ಆಶ್ಚರ್ಯ. ಯಾಕಂದರೆ ಅವರು ನ್ಯಾಯಯುತವಾಗಿ ಪ್ರಾಮಾಣಿಕವಾಗಿ ಚಾರ್ಜ್ ಶೀಟ್ ಹಾಕಿದರೆ ಅವರಲ್ಲಿ ಏನೇ ಲೋಪದೋಷ ಇರಲ್ಲ. ಅಲ್ಲಿ ಅವರು ಪ್ರಾಮಾಣಿಕತನ ಬಿಟ್ಟು ರಾಜಕೀಯ ಒತ್ತಡಕ್ಕೋಸ್ಕರ ಚಾರ್ಜ್ ಶೀಟ್ ಆಗ್ತು ಅಂತ ಅಂದರೆ ಖಂಡಿತ ಈ ಪ್ರಕರಣ CBI ಕದ ತೊಡ್ತದೆ. ಇದು ಯಾವುದೇ ತಪ್ಪು ಮಾಡಿ ಕೂಡ ಅದಕ್ಕೆ ಅಂತಲೇ ಕರ್ನಾಟಕ ಉಚ್ಚ ನ್ಯಾಯಾಲಯ ಇದೆ. ಸರ್ಕಾರಕ್ಕಿಂತ ಅತಿ ದೊಡ್ಡ ಸ್ಥಾನದಲ್ಲಿ ಅದು ಉಚ್ಚ ನ್ಯಾಯಾಲಯದಲ್ಲಿ. ಉಚ್ಚ ನ್ಯಾಯಾಲಯದಲ್ಲಿ ನಾವು ಅದನ್ನು ತರ್ತೀವಿ. ಅದನ್ನು ಅಲ್ಲಿ ಇವ್ರು ಸರ್ಕಾರಕ್ಕೆ ಅಂತಾರೆ ಇದು ರಾಜಕೀಯ ಪ್ರೇರಿತವಾಗಿ ನಿಜವಾಗಿ ಹಂಚಿಕೆ ಮಾಡಿದ್ರೆ ಯಾರನ್ನೂ ಕೂಡ ಅರೆಸ್ಟ್ ಮಾಡಲೇ ಇಲ್ಲ. ನಿಮಗೆಲ್ಲ ಗೊತ್ತಿರೋ ವಿಚಾರನೇ. ಡ್ರೈವರು ಸುಪ್ರೀಂ ಕೋರ್ಟ್ಗೆ ಹೋಗೋ ಗಂಟೆಗೂ ಬಿಟ್ಕೊಬಂದ್ರು ಅವ್ರನ್ನ. ಅಲ್ಲಿ ಪಾಪದವರೆಲ್ಲರನ್ನ ಕೂಡ ಎಲ್ಲಿ ರೋಡಲ್ಲಿ ಸಿಕ್ಕಿ ಅರೆಸ್ಟ್ ಮಾಡ್ಕೊಂಡು ಒಳಗೆ ಕರ್ಕೊಂಡು ಕೂರಿಸ್ಕೊಂಡ್ರು. ಸೊ ಇದೆಲ್ಲ ಒಂದು ರಾಜಕೀಯ ಪ್ರೇರಿತ ಮಾಡಿರೋಂಥ ಒಂದು ಈ ಪ್ರಕರಣ ಅಂತೇಳಿ ಜಗತ್ತಿಗೆ ಗೊತ್ತಾಗಿದೆ. ಅಲ್ಲಿ ಅವರು ಪ್ರಾಮಾಣಿಕವಾಗಿ ನ್ಯಾಯಬದ್ಧವಾಗಿ ಚಾರ್ಜ್ ಶೀಟ್ ಹಾಕಿದರೆ ಇದು ಪ್ರಕರಣ ಇಲ್ಲೇ ವಿಚಾರಣೆ ಬರ್ತದೆ. ಇದು ಹಾಕಲಿಲ್ಲ ಅಂತ ನಾವು ಉಚ್ಚ ನ್ಯಾಯಾಲಯದ ಮುಖಾಂತರ CBI ಕದ ತೊಟ್ಟೋ ಕೆಲಸ ಕೂಡ ಮಾಡ್ತೀವಿ. ನಾವು ನೋಟಿಸ್ ಏನಂತ ಕೊಟ್ಟಿದ್ದೀವಿ, ಯಾರ್ಯಾರು ಕಮ್ಯುನಿಕೇಷನ್ ಇದ್ದವ್ರಿಗೆ ಈಗೀಗ ನೋಟಿಸ್ ಕೊಡ್ತಾರೆ ಅಂದರೆ ಟೈಮ್ ಡ್ರ್ಯಾಗ್ ಮಾಡೋಕ್ಕೆ. ಚಾರ್ಜ್ ಶೀಟ್ ಹಾಕೋಕ್ಕೆ ಕೊಟ್ಟಾಗಿತ್ತು, ವಿಚಾರಣೆ ಮಾಡಾಗಿತ್ತು. ನಮ್ದಲ್ಲ, ಈ ಕೆಲವರೆಲ್ಲ BJP ಕಚೇರಿಗೆಲ್ಲ ಕೊಟ್ಟಿದ್ದಾರೆ. ನಮ್ಮ BJPಯಲ್ಲಿ ವಕ್ತಾರರು ಯಾರ್ಯಾರಿದ್ರು ಅಂದರೆ ನನ್ನ ಜೊತೆ ಯಾರ್ಯಾರು ವಕ್ತಾರರು ಕೆಲಸ ಕಮ್ಯುನಿಕೇಷನ್ ಮಾಡಿದ್ರು ಅವ್ರಿಗೆಲ್ಲ ಕೊಟ್ಟಿದ್ದಾರೆ. ಅಲ್ಲಿ ಅದೇ ಕಾರ್ತಿಕ್ ಜೊತೆ ಯಾರು ಸಂಪರ್ಕದಲ್ಲಿದ್ದರು, ಇನ್ನು ಬೇರೆ ಬೇರೆ ಕೆಲವು ರಾಜಕೀಯ ನಾಯಕರುಗಳು, ಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಯಾರು ಸಂಪರ್ಕದಲ್ಲಿ ಯಾರಿಗೂ ನೋಟಿಸ್ ಕೊಟ್ಟಿಲ್ಲ. ಸೊ ಅದೆಲ್ಲ ನಾವು ಪಾಯಿಂಟ್ ಫೈಂಡ್ ಔಟ್ ಮಾಡಿದ್ದೀವಿ. ಅಲ್ಲಿ ಇವ್ರನ್ನ ಎಲ್ಲಿಗೆ ಕರ್ಕೊಂಡು ಕೂರಿಸ್ಕೋಬೇಕು ನಾವು ಕೂರಿಸ್ತೀವಿ ನಾವು ಆ ಟೈಮಲ್ಲಿ. ಧನ್ಯವಾದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.